ಹಾಯ್ ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ನೀವೇನಾದರೂ ಒಂದು ಸ್ಮಾರ್ಟ್ಫೋನ್ನ ಪರ್ಚೇಸ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಅಂತ ಅಂದರೆ 6,000 ರೇಂಜಿಗೆ ಯಾವ ಫೋನ್ ಚೆನ್ನಾಗಿದೆ, 10,000ಕ್ಕೆ ಯಾವ್ದು ಚೆನ್ನಾಗಿದೆ, 15,000ಕ್ಕೆ ಯಾವ್ದು ಚೆನ್ನಾಗಿದೆ, 20,000, 25, 30, 40, 50,000 ನಿಮ್ಮ ಬಡ್ಜೆಟ್ಟಿಗೆ ತಕ್ಕಂಗೆ ಸ್ಮಾರ್ಟ್ಫೋನ್ ನಾನು ಇವಾಗ ಸಜೆಸ್ಟ್ ಮಾಡ್ತಾ ಇದ್ದೀನಿ. ಆ ಪರ್ಟಿಕ್ಯುಲರ್ ಪ್ರೈಸ್ ರೇಂಜಲ್ಲಿ ಯಾವ ಫೋನ್ ತೊಗೊಂಡ್ರೆ ಒಳ್ಳೆಯದು, ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಮೊದಲನೇದಾಗಿ ನೀವೇನಾದರೂ 6,000 ರೇಂಜಲ್ಲಿ ಒಂದು ಫೋನ್ನ ಪರ್ಚೇಸ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಅಂದರೆ ನನ್ನ ಸಜೆಷನ್ನು ಇನ್ಫಿನಿಕ್ಸ್ ಬ್ರ್ಯಾಂಡಿಂಗ್ನಲ್ಲಿ ಇನ್ಫಿನಿಕ್ಸ್ ಸ್ಮಾರ್ಟ್ 8 HD ಅಂತ ಒಂದು ಸ್ಮಾರ್ಟ್ ಫೋನ್ ಇದೆ. ಆ್ಯಕ್ಚುಲಿ ಈಗ ಅದು 6,500 ಇದೆ. ಬ್ಯಾಂಕ್ ಆಫರ್ ಇನ್ಕ್ಲೂಡ್ ಮಾಡಿಕೊಂಡು 6,000 ರೂಪಾಯಿಗೆ ಈ ಸ್ಮಾರ್ಟ್ ಫೋನ್ನ ಪರ್ಚೇಸ್ ಮಾಡ್ಬೋದು. ಭಯಂಕರ ಸ್ಪೆಸಿಫಿಕೇಷನ್ ಹೊಂದಿರುವಂಥ ಸ್ಮಾರ್ಟ್ಫೋನ್ ಈ ಪ್ರೈಸ್ ರೇಂಜಿಗೆ. ಯೂನಿಸಾಕ್ T606 ಪ್ರೊಸೆಸರ್ ಇದೆ, DDR4X, UFS 2.2 ಸ್ಟೋರೇಜ್ ಎಲ್ಲ ಕೊಟ್ಟಿದ್ದಾರೆ, ಪಂಚುವಲ್ ಕ್ಯಾಮ್ರಾ ಇದೆ, 90 ವಾಟ್ಸ್ನ ರಿಫ್ರೆಶ್ ರೇಟು, 5,000 mAh ಕೆಪಾಸಿಟಿ ಬ್ಯಾಟ್ರಿ. ಸಾಕಾಗಿದೆ ಗುರು ಸ್ಪೆಸಿಫಿಕೇಷನು. ಜೊತೆಗೆ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸರ್ ಸಹ ಇದೆ. ಸೊ ಅನ್ಬಿಲೀವಬಲ್ ಸ್ಪೆಸಿಫಿಕೇಷನು 6,000 ರೇಂಜಿಗೆ ನಂಗೆ ಅನ್ನಿಸ್ತಂಗೆ ಚೆನ್ನಾಗಿದೆ. ಸ್ಪೀಕರ್ ನನಗೆ ಅಷ್ಟಕ್ಕಷ್ಟೇ ಅನ್ನಿಸ್ತು ಮತ್ತು ಕ್ಯಾಮ್ರಾ ಕೂಡ ಅಷ್ಟೊಂದು ಚೆನ್ನಾಗಿಲ್ಲ. ಸೊ ಇದನ್ನು ತಲೆ ಇಟ್ಕೊಂಡು ಪರ್ಚೇಸ್ ಮಾಡಿ. ಇನ್ನು 10,000 ಪ್ರೈಸ್ ರೇಂಜಲ್ಲಿ ನೀವೇನಾದರೂ ಫೋನ್ ತೊಗೊಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂದರೆ ಒಂದೇ ಆಪ್ಷನ್ ಕೊಡ್ತೀನಿ, ಮೋಟೋರೋಲಾ ಮೋಟೋ G34. ಇದರ ಬೇಸ್ ವೇರಿಯಂಟು 11,000 ರೂಪಾಯಿ ಇದೆ. ಬ್ಯಾಂಕ್ ಆಫರ್ ಇನ್ಕ್ಲೂಡ್ ಮಾಡಿಕೊಂಡು 10,000 ರೂಪಾಯಿಗೆ ಈ ಸ್ಮಾರ್ಟ್ಫೋನ್ನ ಪರ್ಚೇಸ್ ಮಾಡ್ಬೋದು. ಇದರಲ್ಲಿ ನಮಗೆ 6.5 ಇಂಚಿನ HD+ ಡಿಸ್ಪ್ಲೇ, ಬಟ್ 120 ವಾಟ್ಸ್ನ ರಿಫ್ರೆಶ್ ರೇಟ್ ಇದೆ. ಪಂಚುವಲ್ ಕ್ಯಾಮ್ರಾ ಕೊಟ್ಟಿದ್ದಾರೆ, DDR4X, UFS 2.2 ಸ್ಟೋರೇಜ್ ಎಲ್ಲ ಇದೆ. ಸ್ನ್ಯಾಪ್ಡ್ರ್ಯಾಗನ್ 695 5G ಪ್ರೋಸೆಸ್ ಇದೆ, ಪವರ್ಫುಲ್ ಆಗಿರುವಂಥ ಪ್ರೋಸೆಸರು. ಈ ಪ್ರೈಸ್ ರೇಂಜಿಗೆ ನನಗೆ ಅನ್ನಿಸ್ದಂಗೆ ಒಂದು ಒಳ್ಳೆಯ ಆಪ್ಷನ್ ಆಗಬಹುದು. ಆಯಿತಾ, ಫುಲ್ HD ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಒಟ್ಟಿಗೆ ಓವರಾಲ್ ನನಗೆ ಈ ಸ್ಮಾರ್ಟ್ಫೋನ್ ಈ ಬೆಲೆಗೆ ತುಂಬ ರೀಸನಬಲ್ ಅಂತ ಅನ್ನಿಸ್ತು. ಇನ್ನು 15,000 ರೇಂಜಿಗೆ ಬಂತು ಅಂತ ಅಂದರೆ ರೀಸೆಂಟಾಗಿ ಸ್ಯಾಮ್ಸಂಗ್ ಅವರು ಗ್ಯಾಲಕ್ಸಿ F15 ಸ್ಮಾರ್ಟ್ಫೋನ್ನ ಲಾಂಚ್ ಮಾಡ್ತಾರೆ. 5G ಸ್ಮಾರ್ಟ್ಫೋನು, ಭಯಂಕರ ಸ್ಪೆಸಿಫಿಕೇಷನ್ ಹೊಂದಿರುವಂಥ ಸ್ಮಾರ್ಟ್ಫೋನು. ಇದನ್ನು ನೀವು 13,000 ರೇಂಜಿಗೆ ಪರ್ಚೇಸ್ ಮಾಡ್ಬೋದು. 1,000 ಬ್ಯಾಂಕ್ ಡಿಸ್ಕೌಂಟ್ ಎಲ್ಲ ಇನ್ಕ್ಲೂಡ್ ಮಾಡಿಕೊಂಡು 12,000 ರೂಪಾಯಿಗೆ ಸಿಗುತ್ತೆ ಈ ಸ್ಮಾರ್ಟ್ಫೋನು. ಅಮೋಲೆಡ್ ಡಿಸ್ಪ್ಲೇ, ಫುಲ್ HD+ ರೆಸೊಲ್ಯೂಷನ್ನು, DDR4X, UFS 2.2, ಡೈಮೆನ್ಸಿಟಿ 6,100+ ಪ್ರೊಸೆಸರು, 50 MP ಕ್ಯಾಮ್ರಾ ಇದೆ. ಸ್ಪೆಸಿಫಿಕೇಷನ್ ಸಖತ್ತಾಗಿದೆ. 6,000 mAh ಕೆಪಾಸಿಟಿ ಬ್ಯಾಟ್ರಿ ಎಲ್ಲ ಕೊಟ್ಟಿದ್ದಾರೆ. ಬಟ್ ರೀಸೆಂಟಾಗಿ ಕೆಲವು ಜನ ಟ್ವಿಟರ್ನಲ್ಲಿ ಅವ್ರದ್ದೇನೋ ತುಂಬ ಲ್ಯಾಗ್ ಆಗ್ತಾ ಇದೆ ಅನ್ನೋ ಒಂದು ವಿಷಯವನ್ನು ಅವರು ಶೇರ್ ಮಾಡ್ತಾ ಇದ್ದಾರೆ. ಸೊ ನೋಡಬೇಕಾದ ನಾನು ಕೂಡ ಲಾಂಗ್ ಟರ್ಮ್ ಯೂಸ್ ಮಾಡಿ ಆ ರೀತಿ ಇಶ್ಯೂ ಇದೆಯಲ್ವ ಅಂತ ಗೊತ್ತಿಲ್ಲ, ಬಟ್ ಮೋಸ್ಟ್ಲಿ ಕೆಲವು ಜನ ಫೇಸ್ ಮಾಡ್ತಿರ್ಬೋದು. ಒಟ್ಟಿಗೆ ಆನ್ ಪೇಪರು ಈ ಸ್ಮಾರ್ಟ್ಫೋನು ಬೆಂಕಿ ಇದೆ. ಒನ್ ಆಫ್ ದ ಬೆಸ್ಟ್ ಸ್ಪೆಸಿಫಿಕೇಷನ್ನು ಸ್ಯಾಮ್ಸಂಗ್ ಕಡೆಯಿಂದ ಒಂದು ಆಪ್ಷನ್ ಆಗ್ಬೋದು. ಇದರ ನಂತರ ಮೋಟೋದವ್ರದ್ದು G54 5G ಅಂತ ಒಂದು ಸ್ಮಾರ್ಟ್ಫೋನು. ಇದರ ಬೇಸ್ ವೇರಿಯಂಟು 14,000 ರೂಪಾಯಿಗಿದೆ. ಆಯಿತಾ, ಸೊ 15,000 ಪ್ರೈಸ್ ರೇಂಜಿಗೆ ಇದು ಬೆಸ್ಟ್ ಆಪ್ಷನ್ ಆಗುತ್ತೆ. ಇದರಲ್ಲಿ ನಮಗೆ ಫುಲ್ HD+ IPS ಡಿಸ್ಪ್ಲೇ, 120 ವಾಟ್ಸ್ನ ರಿಫ್ರೆಶ್ ರೇಟು, ಡೈಮೆನ್ಸಿಟಿ 7,020 ಪ್ರೋಸೆಸರ್, ಪವರ್ಫುಲ್ ಆಗಿರುವಂಥ ಪ್ರೋಸೆಸರ್, 50 MP ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಹೊಂದಿರುವಂಥ ಕ್ಯಾಮ್ರಾ ಕೊಟ್ಟಿದ್ದಾರೆ, 6,000 mAh ಕೆಪಾಸಿಟಿ ಬ್ಯಾಟ್ರಿ, 33 ವ್ಯಾಟ್ ಚಾರ್ಜರು. ನಿಮಗೆ 8 GB ರ್ಯಾಮ್ ವೇರಿಯಂಟು 14,000 ಇದೆ. 12 GB ರ್ಯಾಮ್ ವೇರಿಯಂಟ್ ಕೂಡ ಇದೆ ಇದರಲ್ಲಿ, 12 256 GB. ಸೊ ಇದು 16,000 ಇದೆ. ಈ ಪ್ರೈಸ್ ರೇಂಜಿಗೆ ನಂಗೆ ಅನ್ಸ್ದಂಗೆ ಒನ್ ಆಫ್ ದ ಬೆಸ್ಟ್ ಆಪ್ಷನ್ ಆಗುತ್ತೆ. ಸ್ಯಾಮ್ಸಂಗ್ F15 ಓಕೆ, ಬಟ್ ನಾನು ತೊಗೊಳ್ಳೋದಾದರೆ ಈ ಮೋಟೋ G54ನ ಒಂದು ಆಪ್ಷನ್ ಆಗಿ ಇಟ್ಕೋತೀನಿ. ಇನ್ನು 20,000 ರೇಂಜಲ್ಲಿ ನೀವೇನಾದರೂ ಒಂದು ಸ್ಮಾರ್ಟ್ಫೋನ್ನ ಪರ್ಚೇಸ್ ಮಾಡಬೇಕು ಅಂತ ಅನ್ಕೋತಾ ಇದ್ದೀರಾ ಅಂದರೆ ಇನ್ನು ಕೆಲವೇ ದಿನಗಳಲ್ಲಿ OnePlus ಅವರು Nord CE4 ಲಾಂಚ್ ಮಾಡ್ತಾ ಇದ್ದಾರೆ. ನಂಗೆ ಅನ್ನಿಸ್ದಂಗೆ ಇದು ಅಪ್ರಾಕ್ಸಿಮೇಟ್ಲಿ 20, 21, 22 ರೇಂಜಲ್ಲಿ ಆಗಬಹುದು ಅಂತ ಅನ್ನಿಸ್ತಾ ಇದೆ. ಸೊ ಸ್ವಲ್ಪ ವೆಯ್ಟ್ ಮಾಡಿ ಆಯಿತಾ. ಇನ್ ಕೇಸ್ ನಿಮಗೆ ಎಮರ್ಜೆನ್ಸಿ ಇತ್ತು ಅಂತ ಅಂದರೆ 2 ಆಪ್ಷನ್ ಕೊಡ್ತೀನಿ, iQOO Z9 ಅಥವಾ Vivo T3. ಎರಡೂ ಕೂಡ ಸೇಮ್ ರೀಬ್ರ್ಯಾಂಡೆಡ್ ಫೋನ್ಗಳು. 20,000 ರೇಂಜಿಗಿದೆ. ಸ್ಪೆಸಿಫಿಕೇಷನ್ ಆ್ಯಕ್ಚುಲಿ ಒಂದು ಲೆವೆಲಿಗೆ ಚೆನ್ನಾಗಿದೆ. ನಿಮಗೆ ಅಮೋಲೆಡ್ ಡಿಸ್ಪ್ಲೇ, 120 Hz ರಿಫ್ರೆಶ್ ರೇಟು, 1800 ನಿಟ್ಸ್ ಪೀಕ್ ಬ್ರೈಟ್ನೆಸ್ಸು, UFS 2.2 4X ಕೊಟ್ಟಿದ್ದಾರೆ, ಓಕೆ. ಡೈಮೆನ್ಸಿಟಿ 7,200 ಪ್ರೋಸೆಸರು, ಕ್ಯಾಮ್ರಾ ವಿತ್ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ನು, 44 ವ್ಯಾಟ್ ಚಾರ್ಜರ್ ಎಲ್ಲ ಇದೆ. ಇದು ಒಂದು ಆಪ್ಷನ್ ಆಗುತ್ತೆ. ಇನ್ನೂ ಬೆಟರ್ ಆಪ್ಷನ್ ಸಹ ಇದೆ, ಬಟ್ ಬ್ರ್ಯಾಂಡಿಂಗ್ ನೋಡ್ಕೊಂಡು ಪರ್ಚೇಸ್ ಮಾಡಿ. ಎರಡನೇದು ಲಾವಾ ಬ್ಲೇಜ್ ಕರ್ವ್ 5G. ಅನ್ಬಿಲೀವಬಲ್ ಸ್ಪೆಸಿಫಿಕೇಷನು, ಬರೀ 18,000 ರೂಪಾಯಿಗೆ ಸಿಗುತ್ತೆ. ಆಯಿತಾ, ನಿಮಗೆ ಬ್ರ್ಯಾಂಡ್ ಓಕೆ ಅಂದರೆ, ಲಾವಾ ಬ್ರ್ಯಾಂಡ್ ಓಕೆ ಅಂತ ಅಂದರೆ ಫುಲ್ HD+, ಅಮೋಲೆಡ್ ಡಿಸ್ಪ್ಲೇ, 120 Hz ರಿಫ್ರೆಶ್ ರೇಟು, UFS 3.1 ಸ್ಟೋರೇಜು, DDR5 ರ್ಯಾಮು, ಡೈಮೆನ್ಸಿಟಿ 7,050 ಪ್ರೋಸೆಸರು. ಬೆಂಕಿ ಸ್ಪೆಸಿಫಿಕೇಷನ್ ಗುರು. ಅದು ಹೆಂಗೆ ಇಷ್ಟು ಕಡಿಮೆ ಕೊಡ್ತಾವ್ರೆ ಅಂತ ಗೊತ್ತಿಲ್ಲ. 18,000 ರೂಪಾಯಿಗೆ ಸಖತ್ತಾಗಿದೆ ಆನ್ ಪೇಪರ್, ಬಟ್ ಲಾಂಗ್ ಟರ್ಮ್ ಯೂಸ್ ಮಾಡಿದ್ರೆ ಹೆಂಗಿರುತ್ತೆ ಅಂತ ಗೊತ್ತಿಲ್ಲ. ಒಟ್ಟಿಗೆ ಆನ್ ಪೇಪರ್ ಅಂತೂ ಸ್ಪೆಕ್ಕು ಬೆಂಕಿ ಇದೆ.
ಸೊ ಇದು ಇನ್ನೊಂದು ಆಪ್ಷನ್ ಆಗುತ್ತೆ. ಸೊ ಇದಿಷ್ಟು. ಇಲ್ಲ ನಿಮಗೆ OnePlus ಬ್ರ್ಯಾಂಡಿಂಗಲ್ಲಿ ಬೇಕು ಅಂದರೆ ವೆಯ್ಟ್ ಮಾಡಿ. ನಾರ್ಡ್ CE4 ಇನ್ನು ಕೆಲವೇ ದಿನಗಳಲ್ಲಿ ಬರ್ತಾ ಇದೆ. ಏಪ್ರಿಲ್ 1ಗೆ ಲಾಂಚ್ ಆಗುತ್ತೆ. ಇನ್ನು ನೀವೇನಾದರೂ 25ರಿಂದ 30,000 ರೇಂಜಲ್ಲಿ ಒಂದು ಫೋನ್ನ ಪರ್ಚೇಸ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಅಂದರೆ ಬೇಜಾನ್ ಆಪ್ಷನ್ ಇದೆ. ನನಗೆ ಕನ್ಫ್ಯೂಸ್ ಆಯಿತು ಯಾವುದನ್ನು ಸಜೆಸ್ಟ್ ಮಾಡಲಿ ಅಂತ. ಮೊದಲನೇ ಆಪ್ಷನ್ ಬಂದ್ಬಿಟ್ಟು ಮೋಟೋರೋಲಾ ಮೋಟೋ ಎಡ್ಜ್ 40. ಸ್ವಲ್ಪ ಹಳೆ ಸ್ಮಾರ್ಟ್ಫೋನ್, ಬಟ್ ಸ್ಪೆಸಿಫಿಕೇಷನ್ ಸ್ಟಿಲ್ ಚೆನ್ನಾಗಿದೆ ಅನ್ನಿಸ್ತು. ಆಯಿತಾ, ನಿಮಗೆ POLED ಡಿಸ್ಪ್ಲೇ 144 Hz ಇಂದು, ರಿಫ್ರೆಶ್ ರೇಟು, UFS 3.1 ಸ್ಟೋರೇಜ್ ಇದೆ, ಡೈಮೆನ್ಸಿಟಿ 8020, ಕ್ಯಾಮ್ರಾ ವಿತ್ ಆಪ್ಟಿಕಲ್ ಮೆಶ್ ಸ್ಟೆಬಿಲೈಸೇಷನ್ನು, 68 ವ್ಯಾಟ್ ಚಾರ್ಜರು. ಸೊ ಒಂದು 30,000 ರೇಂಜಿಗೆ ಇದೊಂದು ಒಳ್ಳೆ ಆಪ್ಷನ್ ಆಗುತ್ತೆ. ಇದಾದ ನಂತರ ಪೋಕೋ X6 Pro. ಆಲ್ಮೋಸ್ಟ್ ನಿಮಗೆ ಬೆಸೆಲ್ಲೆಸ್ ಡಿಸ್ಪ್ಲೇ, ಯೂನಿಫಾರ್ಮ್ ಬೆಸೆಲ್ ಜೊತೆಗೆ ಈ ಸ್ಮಾರ್ಟ್ಫೋನ್ ಸಿಗುತ್ತೆ. 25,000 ರೇಂಜಲ್ಲಿ ಸ್ಮಾರ್ಟ್ಫೋನ್ ಸಿಗುತ್ತೆ. ಅಮೋಲೆಡ್ ಡಿಸ್ಪ್ಲೇ 120 Hz, ರಿಫ್ರೆಶ್ ರೇಟು, ಡಾಲ್ಬಿ ವಿಷನ್ನು, 12 ಬಿಟ್ ಡಿಸ್ಪ್ಲೇ, ಸಖತ್ತಾಗಿದೆ ಡಿಸ್ಪ್ಲೇ. ಆಯಿತಾ, ಜೊತೆಗೆ LPDDR5X ರ್ಯಾಮು, UFS 4.0 ಎಲ್ಲ ಕೊಟ್ಟಿದ್ದಾರೆ. ಸಖತ್ತಾಗಿದೆ ಸ್ಮಾರ್ಟ್ಫೋನು. ಡೈಮೆನ್ಸಿಟಿ 8300 ಪ್ರೋಸೆಸರ್ ಸಿಗುತ್ತೆ. ಸೊ ಸಖತ್ತಾಗಿದೆ. ಇದು ಕೂಡ ಮೈನ್ ಸೆನ್ಸರ್ ವಿತ್ ಆಪ್ಟಿಕಲ್ ಮೆಶ್ ಸ್ಟೆಬಿಲೈಸೇಷನ್, 67 ವ್ಯಾಟ್ ಚಾರ್ಜರು. ನೋಡಿ, 25,000 ರೇಂಜ್ ಇದೊಂದು ಆಪ್ಷನ್ ಆಗುತ್ತೆ. ಇನ್ನೊಂದು ಪೋಕೋ F5 ಅಂತ ಇದೆ, ಅದು ಸ್ವಲ್ಪ ಹಳೇದು, ಬಟ್ ಅದು ಕೂಡ ಇನ್ನೊಂದು ಆಪ್ಷನ್ ಆಗುತ್ತೆ. ಬಟ್ ಈ ಪೋಕೋದಲ್ಲಿ ಒಂದು ಫೋನ್ ಇಟ್ಟಿದ್ದೀನಿ. ನಂತರ ಈ ನಾರ್ಡ್ 3, ಇದು ಕೂಡ ಸ್ವಲ್ಪ ಹಳೆ ಫೋನು, ಬಟ್ ಸ್ಟಿಲ್ ಈಗಲೂ ಕೂಡ ಒನ್ ಆಫ್ ದ ಬೆಸ್ಟ್ ಆಪ್ಷನ್ ಆಗ್ಬೋದು. ಒಂದು 30,000 ರೇಂಜಲ್ಲಿ ಸಿಗುವಂಥ ಸ್ಮಾರ್ಟ್ಫೋನ್ ಇದು. ಸೊ ನಾರ್ಡ್ 3 ಅಮೋಲೆಡ್ ಡಿಸ್ಪ್ಲೇ, 120 Hz, ಡೈಮೆನ್ಸಿಟಿ 9000 ಪ್ರೋಸರು, DDR5X, UFS 3.1 ಇದೆ, ಕ್ಯಾಮ್ರಾ ಫ್ಲ್ಯಾಗ್ಶಿಪ್ ಲೆವೆಲ್ ಕ್ಯಾಮ್ರಾ ವಿತ್ ಆಪ್ಟಿಕಲ್ ಮೆಶ್ ಸ್ಟೆಬಿಲೈಸೇಷನ್ ಚೆನ್ನಾಗಿದೆ. ಇದು ಇನ್ನೊಂದು ಆಪ್ಷನ್ ಆಗುತ್ತೆ. ನಾನು ತೊಗೊಳೋದಾದರೆ ಮೋಸ್ಟ್ಲಿ ಈ ಪೋಕೋ X6 Proನೇ ತೊಗೊಬೋದು, ಇಲ್ಲ ನಾರ್ಡ್ 3, ಈ ಎರಡರಲ್ಲಿ ಚೂಸ್ ಮಾಡ್ತೀನಿ. ಇನ್ನು 35,000 ರೇಂಜಲ್ಲಿ ನೀವೇನಾದರೂ ಒಂದು ಸ್ಮಾರ್ಟ್ಫೋನ್ ಪರ್ಚೇಸ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಅಂದರೆ ಐಕ್ಯೂ Neo 9 Pro ಈಗ ಸ್ವಲ್ಪ ದಿನ ಮುಂಚೆ ಅನ್ಬಾಕ್ಸ್ ಮಾಡಿದ್ದೆ. ಸಖತ್ತಾಗಿದೆ. ಟಾಪ್ ನಾಚ್ ಸ್ಪೆಸಿಫಿಕೇಷನ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಸ್ಮಾರ್ಟ್ಫೋನಲ್ಲಿ ನಮಗೆ ಅಮೋಲೆಡ್ ಡಿಸ್ಪ್ಲೇ 120 Hz, ರಿಫ್ರೆಶ್ ರೇಟು, DDR5X, UFS 4.0, ಸ್ನ್ಯಾಪ್ಡ್ರ್ಯಾಗನ್ 8 Gen 2, ಸೆಕೆಂಡ್ರಿ ಚಿಪ್ Q1 ಚಿಪ್ ಬೇರೆ ಕೊಟ್ಟಿದ್ದಾನೆ, ಆಪ್ಟಿಕಲ್ ಮೆಶ್ ಸ್ಟೆಬಿಲೈಸೇಷನ್, ಕ್ಯಾಮ್ರಾ, 120 ವ್ಯಾಟಿನ ಚಾರ್ಜರ್, ಎಲ್ಲ ಸಖತ್ತಾಗಿದೆ. ಮೋಟೋದವ್ರದ್ದು ಇನ್ನೊಂದು ಹೊಸ ಫೋನ್ ಬರ್ತಾ ಇದೆ. ಆಯಿತಾ, ಎಡ್ಜ್ 50 ಅನ್ಕೋತೀನಿ. ಎಡ್ಜ್ 50 ಸೀರೀಸಿಂದ ಒಂದು ಫೋನ್ ಬರ್ತಾ ಇದೆ. ಅದು ಮೋಸ್ಟ್ ಈ ರೇಂಜಲ್ಲೇ ಬರ್ಬೋದು ಅಂತ ಕಾಣುತ್ತೆ, ಗೊತ್ತಿಲ್ಲ. ಅದು ಬಂದಮೇಲೆ ಅದು ಸ್ಪೆಸಿಫಿಕೇಷನ್ ಚೆನ್ನಾಗಿರೋ ಥರ ಇದೆ. 7 Gen 3 ಇರಬೇಕು ಮೋಸ್ಟ್ಲಿ. ಅದು ಮೋಸ್ಟ್ಲಿ ಇನ್ನೂ ಕಡಿಮೆಗೆ 25 ರೇಂಜಲ್ಲಿ ಆಗ್ಬೋದು. ನೋಡೋಣ, ಅದು ಅನ್ಬಾಕ್ಸ್ ಮಾಡ್ತೀನಿ, ಆ ಟೈಮಲ್ಲಿ ಹೇಳ್ತೀನಿ. ಸದ್ಯಕ್ಕೆ ಅದನ್ನು ತಲೆ ಇಟ್ಕೊಂಬೇಡಿ. ಸೊ 35,000 ರೇಂಜಿಗೆ ಐಕ್ಯೂ Neo 9 Pro ಬೆಸ್ಟ್ ಆಪ್ಷನ್ನು. ಓನ್ಲಿ ಆಪ್ಷನ್ನು ಬೆಸ್ಟ್ ಆಪ್ಷನ್. ಆನ್ ಪೇಪರ್ ಬೆಂಕಿ ಇದೆ. ಇನ್ನು ನಿಮ್ಮ ಹತ್ರ 40,000 ರೂಪಾಯಿ ಬಡ್ಜೆಟ್ ಇದೆ ಅಂತ ಅಂದರೆ OnePlus 12R, ಸ್ವಲ್ಪ ಹಳೆ ಸ್ಮಾರ್ಟ್ಫೋನು, ಬಟ್ ಸ್ಟಿಲ್ ಬೆಂಕಿ ಸ್ಮಾರ್ಟ್ಫೋನು. ಅಮೋಲೆಡ್ ಡಿಸ್ಪ್ಲೇ 120 Hz, ರಿಫ್ರೆಶ್ ರೇಟು, DDR5X 3.1, 8 Gen 2 ಪ್ರೋಸೆಸರ್, ಸ್ನ್ಯಾಪ್ಡ್ರ್ಯಾಗನ್ದು ತುಂಬ ಒಳ್ಳೆ ಪ್ರೋಸೆಸರು, 5500 mAh ಕೆಪಾಸಿಟಿ ಬ್ಯಾಟ್ರಿ, 100 ವ್ಯಾಟ್ ಚಾರ್ಜರು, ಒಳ್ಳೆ ಆಪ್ಟಿಕಲ್ ಮೆಶ್ ಸ್ಟೆಬಿಲೈಸೇಷನ್, ಕ್ಯಾಮ್ರಾ ಎಲ್ಲ ಚೆನ್ನಾಗಿದೆ. ಸೊ ಇದು 40,000 ರೂಪಾಯಿಗೆ ಈಗಲೂ ಕೂಡ ಒಂದು ಒಳ್ಳೆ ಆಪ್ಷನ್ ಆಗುತ್ತೆ. ಒಳ್ಳೆ ಬ್ರ್ಯಾಂಡಿಂಗ್ನ ಜೊತೆಗೆ ನಿಮಗೆ ಸಿಗುತ್ತೆ. ನಂತರ ನಿಮ್ಮ ಬಡ್ಜೆಟ್ ಏನಾದರೂ 50,000 ರೂಪಾಯಿ ಆಗಿದೆ ಅಂತ ಅಂದರೆ ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ, ಫಸ್ಟ್ ಪ್ರಿಫರೆನ್ಸು ಇನ್ ಕೇಸ್ ನಿಮ್ಗೆ ಆಫರ್ ಟೈಮಲ್ಲೆಲ್ಲ 50,000 ರೂಪಾಯಿಗೆ ಐಫೋನ್ 14 ಸಿಕ್ಬಿಡುತ್ತೆ. ಐಫೋನ್ 14 50,000ಕ್ಕೆ ಬೆಸ್ಟ್ ಆಪ್ಷನ್. ತೊಗೊಂಡ್ರೆ ಅದನ್ನೇ ತೊಗೊಳ್ಳಿ. ಅಥವಾ ಸ್ವಲ್ಪ ದೀಪಾವಳಿ, ಇನ್ನೊಂದು ಸ್ವಲ್ಪ ದಿನ ದೀಪಾವಳಿ ಬರುತ್ತೆ, ದೀಪಾವಳಿಗೆ ವೆಯ್ಟ್ ಮಾಡಿ. ಐಫೋನ್ 15 ಬಂದುಬಿಡುತ್ತೆ ಅಷ್ಟೇ. ಐಫೋನ್ 16 ಲಾಂಚ್ ಆಗಿರುತ್ತೆ. ದೀಪಾವಳಿಗೆ ಐಫೋನ್ 15 ನಿಮಗೆ 50,000-55,000 ರೇಂಜಿಗೆ ಸಿಕ್ಬಿಡುತ್ತೆ. ಆಯಿತಾ, ಬಟ್ ಸ್ಟಿಲ್ ಈಗಲೂ ನೀವು ಐಫೋನ್ 14 ತೊಗೊಂಡ್ರು ಕೂಡ ಬರ್ತಿಟ್ಟು ನೀವು ಆರಾಮಾಗಿ ಮುಂದಿನ 4-5 ವರ್ಷ ಯೂಸ್ ಮಾಡ್ಬೋದು. ಐಫೋನ್ನ ಸ್ಮೂತಾಗಿ ಕೆಲಸನ ಮಾಡುತ್ತೆ. ಅದು ಬಿಟ್ಟರೆ ಆ್ಯಂಡ್ರಾಯ್ಡೇ ಬೇಕು ಅಂದರೆ ಐಕ್ಯೂ 12 ಒಂದು ಒಳ್ಳೆ ಆಪ್ಷನ್ ಆಗ್ಬೋದು. ಇದು ಒಂದು 52 ರೇಂಜ್ ಆಗುತ್ತೆ, 50-52 ರೇಂಜ್ ಆಗುತ್ತೆ. ಬೆಂಕಿ, ಇದು ಕೂಡ ಟಾಪ್ ನಾಚ್, ಟಾಪ್ ಸ್ಪೆಸಿಫಿಕೇಷನ್ನು. ಸ್ನ್ಯಾಪ್ಡ್ರ್ಯಾಗನ್ 8 Gen 3 ಇದೆ, DDR5X, UFS 4.0, ಅಮೋಲೆಡ್ ಡಿಸ್ಪ್ಲೇ, ಹೆವಿ ಬ್ರೈಟ್ ಆಗಿರುವಂಥ ಡಿಸ್ಪ್ಲೇ, ಒಳ್ಳೆ ಕ್ಯಾಮ್ರಾ, ಎಲ್ಲ ಚೆನ್ನಾಗಿದೆ ಇವರು. ಸೊ 50,000 ರೇಂಜಿಗೆ ಬೆಸ್ಟ್ ಆಪ್ಷನ್ ಐಕ್ಯೂ 12 ಸದ್ಯಕ್ಕೆ. ಆಯಿತಾ, ಇದಕ್ಕೆ ದಿನಾ ಫೋನ್ಗಳು ಲಾಂಚ್ ಆಗ್ತಾನೆ ಇರ್ತವೆ. ಇದಕ್ಕಿಂತ ಒಳ್ಳೆ ಸ್ಮಾರ್ಟ್ಫೋನ್ಗಳು ಫ್ಯೂಚರ್ನಲ್ಲಿ ಬರ್ಬೋದು. ಸದ್ಯಕ್ಕಂತೂ ಇವತ್ತಿನ ಡೇಟಿಗೆ ಈ ಎಲ್ಲ ಸ್ಮಾರ್ಟ್ಫೋನ್ಗಳು ಈ ಪರ್ಟಿಕ್ಯುಲರ್ ಪ್ರೈಸೊಂದಿಗೆ ಬೆಸ್ಟು. ನಿಮ್ಮ ಹತ್ರ 50,000ಕ್ಕಿಂತ ಜಾಸ್ತಿ ಬಡ್ಜೆಟ್ ಇದೆ ಅಂತ ಅಂದರೆ ನೀವು ಬಿಡಿ, ದುಡ್ಡಿರೋವಂಥವ್ರು. ಆಯಿತಾ, ಸಾವುಕಾರ ಮಂದಿ ನೀವು. ಸೊ ನೀವು ಐಫೋನ್ ಪ್ರೋ ಮ್ಯಾಕ್ಸೇ ತೊಗೊಳ್ಳಿ, ಯಾವ್ದಾರ ನಿಮ್ಗೆ ಇಷ್ಟ ಬಂದಿದ್ದು. ಸ್ಯಾಮ್ಸಂಗಿಂದು 24 ಅಲ್ಟ್ರಾನೇ ತೊಗೊಳ್ಳಿ. ಸೊ ನಿಮಗೆ ದುಡ್ಡು ಮ್ಯಾಟ್ರ್ ಆಗೋಲ್ಲ. ಸೊ ನಾನು ನಿಮಗೆ ಸಜೆಸ್ಟ್ ಮಾಡೋದಕ್ಕಿಂತ ಫ್ಲ್ಯಾಗ್ಶಿಪ್ ಒಂದು ಬ್ರ್ಯಾಂಡಲ್ಲಿ ಜಾಸ್ತಿ ದುಡ್ಡಿಂದ ಯಾವುದೇ ತೊಗೊಂಬಿಡಿ. ಆಯಿತಾ,
ಸೊ ಈ ಯೂಶ್ವಲಿ ಹೆಂಗೆ ಜನ ಅಂದರೆ ಒಂದು 50,000 ರೂಪಾಯಿ ಒಳಗಡೆ ಬಡ್ಜೆಟ್ ಇದೆ ಅಂದರೆ ಯೋಚನೆ ಮಾಡ್ತಾರೆ ಯಾವ ಫೋನ್ ತೊಗೊಳ್ಳಿ ಅಂತ. ಲಕ್ಷಾಂತರ ರೂಪಾಯಿ ಬಡ್ಜೆಟ್ ಇದ್ದರೆ ಯೋಚನೆ ಮಾಡಲ್ಲ, ಸ್ಯಾಮ್ಸಂಗಲ್ಲಿ ಯಾವುದಪ್ಪ ಜಾಸ್ತಿ ದುಡ್ಡಿಂದು ಕೊಡಿಲಿ ಅಂತ, ಇಷ್ಟೇ ಆಯಿತಾ. ಸೊ ಅದರಿಂದ 50,000ಕ್ಕೆ ಸ್ಟಕ್ ಆಗಿದ್ದೀನಿ ನಾನು. ಅದ್ರ ಮೇಲೆ ನಾನು ನಿಮಗೆ ಸಜೆಸ್ಟ್ ಮಾಡಲ್ಲ, ಟಾಪ್ ಫೋನ್ ತೊಗೊಂಬಿಡಿ ನೀವು, ಆಯಿತಾ. ಸೊ ಇದಿಷ್ಟು ನನ್ನ ಸಜೆಷನ್. ನಿಮಗೆ ಯಾವ್ದು ಇಷ್ಟ ಆಯ್ತು ಇದರಲ್ಲಿ, ಯಾವುದು ನೀವು ಪ್ರಿಫರ್ ಮಾಡ್ತೀರಾ ಕಾಮೆಂಟ್ ಮಾಡಿ, ಆಯಿತಾ. ನಿಮಗೆ ಇಷ್ಟ ಆಗೋ ಫೋನು ನಾನು ಈ ಒಂದು ಲಿಸ್ಟಲ್ಲಿ ಇಲ್ಲೇ ಇರ್ಬೋದು, ಆಯಿತಾ. ಇದು ನನ್ನ ಒಪಿನಿಯನ್ನು, ಆಯಿತಾ. ಬೇರೆಯವ್ರಿಗೆ ಆ ಒಪಿನಿಯನ್ ಚೇಂಜ್ ಆಗ್ಬೋದು ಈ ಕಾರಣದಿಂದ. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.